ಸಿಎಂ ಆಪ್ತ ಸಚಿವರ ಮನೆ ಮೇಲೆ ಅಷ್ಟೇ ಅಲ್ಲ, ಸೂಪರ್ ಸಿಎಂ ಎಚ್.ಡಿ. ರೇವಣ್ಣನವರ ಆಪ್ತರ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಿದೆ. ಅಶ್ವಥ್ ನಾರಾಯಣ ರೆಡ್ಡಿ, ರಾಯಗೌಡ ಸೇರಿದಂತೆ ಒಟ್ಟು 3 ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಎನ್ನುವ ಬಿಗ್ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ನಮಗೆ ಲಭ್ಯವಾಗ್ತಾ ಇದೆ. ಚನ್ನರಾಯಪಟ್ಟಣ, ಹಾಸನ ಸೇರಿದಂತೆ 3 ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಎಚ್.ಡಿ. ರೇವಣ್ಣನವರ ಆಪ್ತರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಮೀರ್ ಇದ್ದಾರೆ. ಸಮೀರ್, ರೇವಣ್ಣನವರ ಆಪ್ತರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ, ಏನೆಲ್ಲ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ? ಸಭಾ ಹಾಸನದ ಲೋಕೋಪಯೋಗಿ ಇಲಾಖೆ ಅಂದ್ರೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಅವರ ತಂದೆ ಎಚ್.ಡಿ. ರೇವಣ್ಣ ಅವರ ಇಲಾಖೆಗೆ ಸೇರಿದಂತ ಪಿಡಬ್ಲ್ಯೂಡಿ ಕಚೇರಿ ಅಂದ್ರೆ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಈ ಒಂದು ಕಚೇರಿಯಲ್ಲಿ ಈಗ ಐಟಿ ಅಧಿಕಾರಿಗಳು ಒಳಗಡೆ ತಪಾಸಣೆ ನಡೆಸ್ತಾ ಇರುವಂತದ್ದು. ಇಲ್ಲಿಗೆ ಅಧಿಕಾರಿಗಳು ಬಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯಿಂದ ಅವರು ಏನು ಇಲ್ಲಿ 2 ವಾಹನಗಳಲ್ಲಿ 8 ಮಂದಿ ಇರುವಂತಹ ಒಂದು ತಂಡ ಬಂದಿದೆ. ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯ ಒಟ್ಟು 8 ಅಧಿಕಾರಿಗಳು 2 ಇನ್ನೋವಾ ಕಾರ್ಗಳಲ್ಲಿ ಇಲ್ಲಿ ಬಂದು ಈಗಾಗಲೇ ತಪಾಸಣೆಯಲ್ಲಿ ತೊಡಗಿರುವಂತಹದ್ದು. ಸಭಾ ಓಕೆ, ಬೇರೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಸಮೀರ್? ಸದ್ಯಕ್ಕೆ ಈಗ ಪಬ್ಲಿಕ್ ಟಿವಿಗೆ ಇರುವ ಮೂಲಗಳ ಪ್ರಕಾರ, ಮಾಹಿತಿಯ ಪ್ರಕಾರ ಏನು ಜಿಲ್ಲೆಯಾದ್ಯಂತ ಏನು ಲೋಕೋಪಯೋಗಿ ಇಲಾಖೆಗೆ ಸೇರಿದಂತ ಏನ್ ಕಾಮಗಾರಿಗಳು ನಡೆದಿದ್ದಾವೆ, ಈ ಹಿಂದಿನ ಏನು ಈ ಇತ್ತೀಚಿನ ಸರ್ಕಾರ ಬಂದ ನಂತರ ಏನು ಕಾಮಗಾರಿಗಳು ನಡೆದಿದೆ, ಇದಕ್ಕೆ ಲಕ್ಷಾಂತರ ರೂಪಾಯಿ ಏನು ಕೋಟ್ಯಾಂತರ ರೂಪಾಯಿ ಒಂದು ಯೋಜನೆಗಳಿಗೆ ಹಣ ಹರಿದು ಬಂದಿದೆ. ಹೀಗಾಗಿ ಯಾವ ರೀತಿ ಇಲ್ಲಿ ಉಪಯೋಗ ಆಗಿದೆ, ಅದೇನು ಕಾಮಗಾರಿಗಳು ನಡೆದಿದೋ, ಈ ರೀತಿ ಏನು ಸಂಬಂಧಪಟ್ಟಂತಹ ಹಣಕ್ಕೆ ಸಂಬಂಧಪಟ್ಟಂತಹದ್ದು ಸರ್ಕಾರಿ ಯೋಜನೆಗಳ ಏನು ಬರುವಂತಹ ಯೋಜನೆಗಳಿಗೆ ಹರಿದುವಂತಹ ಹಣಕ್ಕೆ ಯಾವ ರೀತಿ ಒಂದು ಉಪಯೋಗ ಆಗಿದೆಯಾ, ಈ ಕುರಿತಂತೆ ಕೂಲಂಕುಷವಾಗಿ ಏನು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ. ನಂತರ ಏನು ಇದು ಒಟ್ಟಾರೆ ರಾಜ್ಯಾದ್ಯಂತ ಇತರ ಕಡೆ ನಡೆದಿರುವಂತಹ ದಾಳಿಯನ್ನ ಬೆಂಗಳೂರಿನಲ್ಲಿ ಸಹಜವಾಗಿ ಸಂಜೆ ಇವರು ಮಾಹಿತಿ ನೀಡುವಂತದ್ದು. ಸಭಾ ಓಕೆ, ಚನ್ನರಾಯಪಟ್ಟಣ, ಹಾಸನ ಸೇರಿ ಇನ್ನು 3 ಕಡೆ ದಾಳಿ ಆಗಿದೆಯಂತ, ಯಾವ್ಯಾವ ಪ್ರದೇಶ ಅದು? ಸಭಾ ಏನು ಹಾಸನ ಜಿಲ್ಲೆಯಾದ್ಯಂತ ಏನು ಚನ್ನರಾಯಪಟ್ಟಣ ತಾಲೂಕು, ಹೊಳೆನರಸೀಪುರ, ಈ ರೀತಿ ಈಗ ಬಂದಿರುವಂತಹ ಈ ಏನು ಯೋಜನೆಗಳಿದಾವೆ, ಇದಕ್ಕೆ ಕಾಮಗಾರಿಗಳು ನಡೀತಾ ಇರುವಂತಹ ತಾಲೂಕುಗಳಾಗಿದ್ದು, ಇದಕ್ಕೆ ಬಂದಿರುವಂತಹ ಏನು ಆರ್ಥಿಕವಾಗಿ ಏನ್ ಇದು ಬಂದಿದೆ ಅದನ್ನ ಸರಿಯಾದ ನಿಟ್ಟಿನಲ್ಲಿ ಖರ್ಚಾಗ್ತಾ ಇದೆಯಾ, ಇದು ಯಾವ್ಯಾವ ಇಲಾಖೆಗಳಿಗೆ ಈ ಒಂದು ಹಣ ವರ್ಗಾವಣೆ ಆಗಿದೆ, ಈ ಕುರಿತಂತೆ ಮಾಹಿತಿಗಳನ್ನ ಅಧಿಕಾರಿಗಳು ಈಗ 8 ಅಧಿಕಾರಿಗಳು ಒಳಗಡೆ ಈ ಒಂದು ಕಚೇರಿಯ ಒಳಭಾಗದಲ್ಲಿ ತನಿಖೆಯಲ್ಲಿ ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ನಾವೀಗ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಯಾವುದೇ ಮಾಹಿತಿಯನ್ನ ಅಂದ್ರೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಈ ಒಂದು ಕಚೇರಿಗೆ ಇದುವರೆಗೂ ಸಹ ಬಂದಿಲ್ಲ. ಹಾಗಾಗಿ ಆ ಮಾಹಿತಿಯನ್ನ ಅಧಿಕಾರಿಗಳು ಬಂದ ನಂತರವಷ್ಟೇ ಒಂದಷ್ಟು ಪಡ್ಕೋಬಹುದಾಗಿದೆ. ಸಭಾ ಓಕೆ, ಇಲಾಖೆಯ ಸಚಿವರಿಗೆ ಅಥವಾ ಇನ್ನೂ ಹಿರಿಯ ಅಧಿಕಾರಿಗಳಿಗೆ ಕರೆಸುವಂತ ಚಾನ್ಸಸ್ ಏನಾದ್ರೂ ಕಂಡು ಬರ್ತಿದೆಯಾ ಸಮೀರ್? ಖಂಡಿತವಾಗ್ಲೂ ಇದು ಲೋಕೋಪಯೋಗಿ ಇಲಾಖೆ ಕಚೇರಿ ನಗರದ NR ವೃತ್ತದಲ್ಲಿ ಇರುವಂತದ್ದು. ಜಿಲ್ಲೆಯ ಎಲ್ಲ ಏನು ಸಬ್ ಕಚೇರಿಗಳಿರ್ತವೆ ಅಂದ್ರೆ ತಾಲೂಕುಗಳಲ್ಲಿ ಏನು ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದಂತ ಒಳಪಟ್ಟಂತಹ ಕಚೇರಿಗಳಿರ್ತವೆ. ಹೇಮಾವತಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಇಲ್ಲೇ ಕಾರ್ಯರೂಪಕ್ಕೆ ಏನು ಎಲ್ಲ ಸಹಿಯನ್ನು ಕೊಡಲಾಗುತ್ತೆ. ಹಿರಿಯ ಅಧಿಕಾರಿಗಳು ಇರುವಂತಹ ಕಚೇರಿ ಇದು. ಪ್ರಮುಖವಾದ ಅಂದ್ರೆ AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲೋಕೋಪಯೋಗಿ ಇಲಾಖೆ, ಈ ಇಲಾಖೆಯ ಅಧಿಕಾರಿಗಳು ಸಹ ಇದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂತದ್ದು. ಹೀಗಾಗಿ ಈ ಕಚೇರಿಗೆ ಒಂದು ಐಟಿ ದಾಳಿಯ ಹಿನ್ನೆಲೆಯಲ್ಲಿ ಇನ್ನಷ್ಟು ಏನು ಮಾಹಿತಿಗಳು ಬರ್ತವೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಐಟಿ ದಾಳಿ ಸ್ವತಃ ರೇವಣ್ಣ ಅವರ ಸಂಬಂಧಪಟ್ಟ ಇಲಾಖೆಯ ಕಚೇರಿಗೆ ಐಟಿ ದಾಳಿ ಆಗಿರೋದ್ರಿಂದ ಈ ದಾಳಿಯ ಮುಂದಿನ ಪರಿಣಾಮ ಏನೇನಾಗುತ್ತೆ. ಲೋಕ ಸಮರದ ಹೊತ್ತಲ್ಲಿ ಐಟಿ ರಾಜಕೀಯ ಕೂಡ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಬೆಳ್ಳಂಬೆಳಗ್ಗೆ CS ಪುಟ್ಟರಾಜು ಅವರ ಮನೆ ಮೇಲೆ ದಾಳಿ, ಇದೀಗ ರೇವಣ್ಣನವರ ಆಪ್ತ ಅಧಿಕಾರಿ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಸೊ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೂಡ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ.